ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಕೂಡ ಸ್ವಾಗತ. ಎಲ್ಲರಿಗೂ KC ಗಡಿ ಯೂಟ್ಯೂಬ್ ಚಾನಲ್ಗೆ. ನೋಡಿ ವೀಕ್ಷಕರೇ, ರೈಲ್ವೆ ಇಲಾಖೆಯಿಂದ ಟೆಕ್ನಿಷಿಯನ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಬರ್ತಾ ಇರುವಂತದ್ದು. ಸೊ ಈ ಒಂದು ಅಪ್ಡೇಟ್ಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ವಿವರವನ್ನು ನಿಮಗೆ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಒಟ್ಟು 6565 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಇರುವಂತದ್ದು. ಸೊ ಹಾಗಾದ್ರೆ ಈ ಅಪ್ಡೇಟ್ ಏನು, ಯಾವಾಗಿಂದ ನೀವು ಅಪ್ಲಿಕೇಶನ್ ಹಾಕಬಹುದು, ಎಜುಕೇಶನ್ ಏನೇನು ಆಗಿರ್ಬೇಕು, ಮತ್ತೆ ಈ ಒಂದು ರಿಕ್ವೈರ್ಮೆಂಟ್ ಅನ್ನ ಯಾರು ಹ್ಯಾಂಡಲ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದೇ ರೀತಿ ಅಪ್ಡೇಟ್ಸ್ ಅನ್ನ ಪಡೆಯಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕಾನ್ ಆನ್ ಮಾಡಿ. ಆಗ ನಾವು ಅಪ್ಲೋಡ್ ಮಾಡಿದ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಇದು ಇದ್ರ ನೀವು ರೈಲ್ವೆ ಬೋರ್ಡ್ ಇಂದ ಬಂದಿರುವಂತಹ ಒಂದು ಲೆಟರ್. ಸೊ ಈ ಲೆಟರ್ ಕೂಡ ಡೇಟ್ ಕೂಡ ನೋಡ್ಕೋಬಹುದು, 33/2026 ಪಬ್ಲಿಷ್ ಆಗಿರುವಂತದ್ದು. ಸೊ ಈ ಲೆಟರ್ ಅಲ್ಲಿ ಏನೇನ್ ಮೆನ್ಷನ್ ಮಾಡಿದ್ದಾರೆ ಮತ್ತೆ ಏನೇನ್ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಲೆಟರ್ ಅಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ, ಇದು ಬಂದು ವೇಕೆನ್ಸಿ ಬಂದು ಅಪ್ರೂವ್ಡ್ ವೇಕೆನ್ಸಿ ಆಗಿರುವಂತದ್ದು. ಸೊ ಈ ಅಪ್ರೂವ್ಡ್ ವೇಕೆನ್ಸಿಯನ್ನ ಜೋನ್ ಗಳಿಗೆ ಫಾರ್ವರ್ಡ್ ಮಾಡಿ, ಜೋನ್ ಅನ್ನ ಇದನ್ನ ಫೈನಲೈಸ್ ಮಾಡಿ, ಆ ಒಂದು ಅಂದ್ರೆ ಯಾವ್ದಾವ್ದಕ್ಕೆ ಎಷ್ಟೆಷ್ಟು ಅಂತ ಫೈನಲೈಸ್ ಮಾಡಿ ಅದು ಡಿಸ್ಟ್ರಿಬ್ಯೂಷನ್ ಮಾಡಿ ಅವ್ರು ಏನ್ ಮಾಡ್ಬೇಕು, ಸಬ್ಮಿಟ್ ಮಾಡ್ಬೇಕಾಗತ್ತೆ. ಆ ಸಬ್ಮಿಟ್ ಮಾಡ್ಬೇಕಾಗಿರೋದನ್ನ ತಗೊಂಡೋಗ್ಬಿಟ್ಟು ಇವರು ಒಂದು RRB ನ ನಾಮಿನೇಟ್ ಮಾಡ್ತಾರೆ ರೈಲ್ವೆ ಬೋರ್ಡ್ ಅವರು. ಅದನ್ನ ರಿಕ್ವೈರ್ಮೆಂಟ್ ಬೋರ್ಡ್ ಅನ್ನ ಅದು ಕಂಪ್ಲೀಟ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ರಿಕ್ವೈರ್ಮೆಂಟ್ ಬೋರ್ಡ್ ಬಂದು ಇಲ್ಲಿ ಸೆಲೆಕ್ಟ್ ಮಾಡಿರುವಂತದ್ದು ರೈಲ್ವೆ ಬೋರ್ಡ್ ಇಂದ RRB ಬೆಂಗಳೂರು ಅಂತ ಹೇಳಿ. ಸೊ RRB ಬೆಂಗಳೂರು ಇದನ್ನ ಕಂಡಕ್ಟ್ ಮಾಡ್ತಾ ಇರುವಂತದ್ದು. ಸೊ ಇದರಲ್ಲಿ ಕೂಡ ಹೇಳಲಾಗುತ್ತೆ, ಇದಕ್ಕೆ ಸಮಯ ಒಂದು ವಾರ ಇದಕ್ಕೆ ಸಮಯಕ್ಕೆ ಅವಕಾಶನ ಕೊಟ್ಟಿರುವಂತದ್ದು ಕೂಡ ನೋಡಬಹುದು. ಸೊ ಹಾಗಾದ್ರೆ ವೇಕೆನ್ಸಿಗಳು ಎಷ್ಟಿದಾವೆ ಜೋನಲ್ ವೈಸ್ ಅಂತ ಹೇಳೋದಾದ್ರೆ, ನೋಡಿ ಈ ಒಂದು ಟೇಬಲ್ ನೋಡ್ಕೋಬಹುದು. ಇದರಲ್ಲಿ ಜೋನಲ್ ವೈಸ್ ಕೂಡ ನೋಡ್ಕೋಬಹುದು. ಸೊ ಇದರಲ್ಲಿ ಜೋನಲ್ ವೈಸ್ ಒಟ್ಟು 39 ರೀತಿಯ ಒಂದು ಟೆಕ್ನಿಷಿಯನ್ ಪೋಸ್ಟ್ ಗಳಿರುವಂತದ್ದು. ಈ ಜೋನಲ್ ವೈಸ್ ಏನಿದೆ ಇದು ವೇಕೆನ್ಸಿಗಳು ಕೂಡ ನೋಡ್ಕೋಬಹುದು. ಒಟ್ಟು 6565 ಹುದ್ದೆಗಳು ಕೂಡ ನೋಡ್ಕೋಬಹುದು. ಸೊ ಇಷ್ಟು ಹುದ್ದೆಗಳು ಇರುವಂತದ್ದು. ಇದು ಬಂದು ಗ್ರೇಡ್ 3 ಆಗಿರುತ್ತೆ. ಸೊ ಗ್ರೇಡ್ 3 ಆಗಿರುತ್ತೆ. ಹಾಗಾದ್ರೆ ಗ್ರೇಡ್ 1 ಗ್ರೇಡ್ 2 ಅಂತ ಹೇಳ್ತೀವಿ. ಸೊ ಗ್ರೇಡ್ 2 ಕೂಡ ಕನ್ಫರ್ಮ್ ಮಾಡ್ತಾರೆ. ಸೊ ಗ್ರೇಡ್ 2 ಕನ್ಫರ್ಮ್ ಮಾಡ್ಬೇಕಾದ್ರೆ, ಗ್ರೇಡ್ 3 ನ ಕನ್ಫರ್ಮ್ ಮಾಡ್ಬೇಕಾದ್ರೆ ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿರ್ಬೇಕು ಅನ್ನೋದು ಕೂಡ ಹೇಳಲಾಗುತ್ತೆ. ಸೊ ಏನಪ್ಪಾ ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿರ್ಬೇಕು ಅಂದ್ರೆ, 10th+ ITI ಆಗಿದ್ರೆ ಅಪ್ಲಿಕೇಶನ್ ಹಾಕ್ಬಹುದು. ಜೊತೆಗೆ ಬರೀ ಇಷ್ಟೇ ಮಾತ್ರ ಇದ್ರೆ ಅಪ್ಲಿಕೇಶನ್ ಹಾಕ್ಬೋದಾ ಅಂತ ಕ್ವಶನ್ ಕೇಳೋದಾದ್ರೆ ಇಲ್ಲ, PUC ಅವ್ರಿಗೂ ಕೂಡ ಕೆಲವೊಬ್ಬರಿಗೆ ಅವಕಾಶ ಇದೆ. ಆದ್ರೆ ಕೆಲವೊಂದು SNT ಡಿಪಾರ್ಟ್ಮೆಂಟ್ ಇದೆಯಲ್ಲ, ಇಂತಹ ಡಿಪಾರ್ಟ್ಮೆಂಟ್ಸ್ ಗಳಲ್ಲಿ PUC ಸೈನ್ಸ್ ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು. ಹಂಗಾದ್ರೆ ಡಿಪ್ಲೊಮಾದವರು ಕೂಡ ಅಪ್ಲಿಕೇಶನ್ ಒಂದಷ್ಟು ಡಿಪಾರ್ಟ್ಮೆಂಟ್ಸ್ ಗಳಿಗೆ ಡಿಪ್ಲೊಮಾ ಆಗಿದ್ರು ಕೂಡ ಅಪ್ಲಿಕೇಶನ್ ಹಾಕಬಹುದು. ಟೆಕ್ನಿಕಲ್ ಕೋರ್ಸ್ ಆಗಿರ್ಬೇಕು, ಡಿಪ್ಲೊಮಾದಲ್ಲಿ ಕೂಡ ಬೇರೆ ಬೇರೆ ಬ್ರಾಂಚ್ ಗಳಿದಾವೆ ನೋಡ್ಕೋಬಹುದು. ಮೆಕ್ಯಾನಿಕಲ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಆಗಿರ್ಬೋದು. ಸೊ ಅದನ್ನ ಡೀಟೇಲ್ ಆಗಿ ನೋಟಿಫಿಕೇಶನ್ ಬಂದ್ಮೇಲೆ ನಾವು ಡಿಸ್ಕಷನ್ ಆಗಿದೆ. ನೀವೇನಾದ್ರೂ ರೈಲ್ವೆ ಜಾಬ್ ಅನ್ನ ತೆಗೆದುಕೊಳ್ಳೇಬೇಕಂತ ಪ್ರಿಪರೇಷನ್ ಆಗ್ತಾ ಇದ್ರೆ, ನಿಮ್ ಪ್ರಿಪರೇಷನ್ ಕಂಟಿನ್ಯೂ ಇರ್ಲಿ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಈ ಒಂದು ರಿಕ್ವೈರ್ಮೆಂಟ್ ಯಾವಾಗ ಕರಿಬಹುದು ಅಂತ ನಾವು ಹೇಳೋದಾದ್ರೆ, ಮೊದಲನೇದಾಗಿ ನೋಡಿ, ರೈಲ್ವೆ ಕ್ಯಾಲೆಂಡರ್ ಪ್ರಕಾರ ಏಪ್ರಿಲ್ ಇಂದ ಜೂನ್ ಒಳಗಡೆ ಟೆಕ್ನಿಷಿಯನ್ ಪೋಸ್ಟ್ ಕನ್ಫರ್ಮ್ ಮಾಡ್ತೀವಿ ಅಂತ ಹೇಳಿ ಕ್ಯಾಲೆಂಡರ್ ಅಲ್ಲಿ ಕೊಟ್ಟಿರುವಂತದ್ದು. ಸೊ ಏಪ್ರಿಲ್ ಅಲ್ಲಿ ಪ್ರೊಸೆಸ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ, ಅಂದ್ರೆ ಫೈನಲೈಸ್ ಮಾಡಿ ಒಂದು ವಾರದಲ್ಲಿ ಅಂತ ಹೇಳ್ತಾರೆ. ಸೊ ಈ ಒಂದು ವಾರದಲ್ಲಿ ಫೈನಲೈಸ್ ಮಾಡಿ, ಅಥವಾ 2 ವಾರ ಅಂತ ತಗೊಂಡ್ರು, 3ನೇ ವಾರದಲ್ಲಿ ಇದನ್ನ ನೋಟಿಫಿಕೇಶನ್ ಮಾಡಿ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡ್ತಾರೆ. 3ನೇ ವಾರದಲ್ಲಿ ಅಥವಾ 4ನೇ ವಾರದಲ್ಲಿ ಅಂತ ಹೇಳ್ತೀವಿ. 3ನೇ ವಾರದಲ್ಲಿ ಅಂದ್ರೆ ಏನು, ಏಪ್ರಿಲ್ ಎಂಡಿಂಗ್ ವರೆಗೂ ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ಬೋದು, ಅಥವಾ ಜೂನ್ ಫಸ್ಟ್ ವೀಕ್ ಹೋಗ್ಬೋದು. ಇಷ್ಟರಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೇನಾದ್ರೂ ಡೀಟೇಲ್ಡ್ ಒಂದು ಸಿಲೆಬಸ್ ಆಗಿರ್ಬೋದು, ಹೇಗೆ ಸೆಲೆಕ್ಷನ್ ಪ್ರೊಸೀಜರ್ ಇರುತ್ತೆ, ಮೆಡಿಕಲ್ ಸ್ಟ್ಯಾಂಡರ್ಡ್ ಏನಿರಬೇಕು, ಇವೆಲ್ಲದರ ಬಗ್ಗೆ ಇನ್ಫಾರ್ಮೇಶನ್ ಏನಾದ್ರು ಬೇಕಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಡೆಫಿನೆಟ್ ಸಂಬಂಧಪಟ್ಟಂತ ಒಂದು ವಿಡಿಯೋನ ನಾನು ಮಾಡಾಕ್ತೇನೆ. ರೈಲ್ವೆಗೆ ಸಂಬಂಧಪಟ್ಟಂತೆ ಕನ್ನಡದಲ್ಲಿ ನನಗಿಂತ ಬೆಟರು ಯಾರು ನಿಮ್ಗೆ ಇನ್ಫಾರ್ಮೇಶನ್ ಕೊಡಕ್ ಆಗಲ್ಲ ಅಂತ ನಾನು ಅನ್ಕೋತೀನಿ. ಕೊಟ್ಟರು ಕೂಡ ಕೊಡ್ಬೋದು, ಬಟ್ ನಾನು ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ ನನಗೆ ಒಂದಷ್ಟು ಮಾಹಿತಿಗಳು ಗೊತ್ತಿದೆ ಅಂತ ಹೇಳಿ ಅನ್ಕೋತೀನಿ. ನಿಮಗೇನಾದ್ರೂ ನನ್ನ ಮೇಲೆ ಟ್ರಸ್ಟ್ ಇದ್ರೆ ಕ್ವಶನ್ಸ್ ಕೇಳಿ ಡೆಫಿನೆಟ್ಲಿ ಆನ್ಸರ್ ಮಾಡ್ತೀರಿ. ಇವತ್ತಿಗೆ ಎಷ್ಟು, ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್.